ಎಲ್ರಿಗೂ ನಮಸ್ಕಾರ. ಇಲ್ಲಿ ನೀವು ನನ್ನ ಕಣ್ಣುಗಳ ಡಿಫ್ರೆನ್ಸ್ ಅನ್ನ ನೋಡೋದಾದ್ರೆ ಇಲ್ಲಿ ನಾನು ಯಾವುದೇ ರೀತಿ ಫಾಲ್ಸ್ ಲ್ಯಾಶಸ್ ಅನ್ನ ಯೂಸ್ ಮಾಡ್ದಲೇ ಹೇಗೆ ಈ ಲುಕ್ ಅನ್ನ ಅಚೀವ್ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಫಾಲ್ಸ್ ಲ್ಯಾಶಸ್ ಬಂದು ಕೆಲವರಿಗೆ ಅಪ್ಲೈ ಮಾಡೋದಿಕ್ಕೆ ಕಷ್ಟ ಆಗಿರತ್ತೆ. ಸೊ ಅಂತವರಿಗೆ ಈ ಒಂದು ತಿಕ್ಕಾದ ಲ್ಯಾಶಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನ್ ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಇಲ್ಲಿ ನೋಡ್ತಿರೋ ಹಾಗೆ ಲ್ಯಾಶಸ್ ಬಂದು ತುಂಬಾ ತಿನ್ನಾಗಿದೆ. ಇದನ್ನ ಫಸ್ಟ್ ನಾವು ತಿಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಕರ್ಲರ್ ಸಹಾಯದಿಂದ ಇದನ್ನ ಈ ರೀತಿ ಕರ್ಲ್ ಮಾಡ್ಕೋಬೇಕಾಗತ್ತೆ. ಇದನ್ನ ನಾವು ಈ ರೀತಿ ಒಂದು 10 ಸೆಕೆಂಡ್ಸ್ ಆದ್ರೂ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಆಗ ನಮ್ಮ ಲ್ಯಾಶಸ್ ಬಂದು ನೀಟಾಗಿ ಕರ್ಲ್ ಆಗೋದಿಕ್ಕೆ ಹೆಲ್ಪ್ ಆಗತ್ತೆ. ಈ ರೀತಿ ಕರ್ಲ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಮಸ್ಕರಾನ ಅಪ್ಲೈ ಮಾಡ್ಕೋತೀನಿ. ನೀವು ಯಾವುದಾದ್ರೂ ಮಸ್ಕರಾನ ಇಲ್ಲಿ ಯೂಸ್ ಮಾಡ್ಕೋಬಹುದು. ಅದನ್ನ ಈ ರೀತಿ ನಾನು ನನ್ನ ಅಪ್ಪರ್ ಹಾಗೆ ಲೋವರ್ ಲ್ಯಾಶಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ಈ ಒಂದು ವಾಂಡ್ ಸಹಾಯದಿಂದ ಇದನ್ನ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಈ ವಾಂಡ್ ನ ಟಿಪ್ ಅಲ್ಲಿ ಬಂದು ನಮಗೆ ಪ್ರಾಡಕ್ಟ್ ಜಾಸ್ತಿ ಬರೋದ್ರಿಂದ ಈ ರೀತಿ ನೀಟಾಗಿ ಒಂದೊಂದೇ ಲ್ಯಾಶಸ್ಗೆ ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು. ಈ ರೀತಿ ಲೋವರ್ ಲ್ಯಾಶಸ್ ಹಾಗೆ ಅಪ್ಪರ್ ಲ್ಯಾಶಸ್ ಎರಡಕ್ಕೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೋತೀನಿ ನನ್ನ ಎರಡೂ ಕಣ್ಣುಗಳಿಗೆ. ಇಲ್ಲಿ ನಾನು ಪ್ರಾಡಕ್ಟ್ ಅನ್ನ ಜಿಗ್ಜಾಗ್ ಮೋಷನ್ ಅಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಮಾಡಿದಾಗ ನಮಗೆ ಪ್ರಾಡಕ್ಟ್ ಅನ್ನ ಜಾಸ್ತಿ ಡೆಪಾಸಿಟ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಅಪ್ಲೈ ಮಾಡ್ಕೊಂಡಿದ ನಂತರ ನಾವು ಒಂದು 30 ಸೆಕೆಂಡ್ಸ್ ಅದನ್ನ ಡ್ರೈ ಆಗೋದಿಕ್ಕೆ ಬಿಟ್ಟು ನಂತರ ನಾವು ಸೆಕೆಂಡ್ ಕೋಟ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಮ್ಮ ಲ್ಯಾಶಸ್ ಅನ್ನ ತಿಕ್ ಮಾಡೋದಕ್ಕೆ ಒಂದು ಟಿಪ್ ಹೇಳೋದಾದ್ರೆ ಇದನ್ನ ನಾವು ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದು. ನಾವು ಪ್ರತಿ ಸಲ ಮಸ್ಕರಾನ ಅಪ್ಲೈ ಮಾಡ್ಕೊಂಡಿದ ನಂತರ ಅದನ್ನ ಡ್ರೈ ಆಗೋದಿಕ್ಕೆ ಬಿಟ್ಟು ನಂತರ ನಾವು ಮತ್ತೆ ಲೇಯರ್ಸ್ ಅನ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಲ್ಯಾಶಸ್ ಬಂದು ತುಂಬಾ ಥಿಕ್ ಆಗಿ ಲಾಂಗ್ ಆಗಿ ಕಾಣಿಸೋದಿಕ್ಕೆ ಹೆಲ್ಪ್ ಆಗತ್ತೆ. ಕೆಲವೊಬ್ಬರಿಗೆ ಲ್ಯಾಶಸ್ಗೆ ಗ್ಲೂ ಹಾಕೊಂಡು ಅದನ್ನ ಡ್ರೈ ಮಾಡಿ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅನ್ನೋರಿಗೆ ಈ ರೀತಿ ನಾವು ಮಸ್ಕರಾನ ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ಅಪ್ಲೈ ಮಾಡಿಕೊಂಡು ಥಿಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನಮ್ಮ ಮೇಕಪ್ ಅನ್ನ ಫಿನಿಶ್ ಮಾಡ್ಕೋಬಹುದು. ಮತ್ತೆ ನಾನಿಲ್ಲಿ ಫ್ಯೂ ಸೆಕೆಂಡ್ಸ್ ಡ್ರೈ ಆಗೋದಿಕ್ಕೆ ಬಿಟ್ಟು ನನ್ನ ಮೂರನೇ ಕೋಟ್ ಅನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಡ್ರೈ ಆದ ನಂತರನೇ ನಾವು ಮತ್ತೆ ಕೋಟ್ಸ್ ಅನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರಾಡಕ್ಟ್ ಬಂದು ಲ್ಯಾಶಸ್ ಮೇಲೆ ನೀಟಾಗಿ ಡೆಪಾಸಿಟ್ ಆಗೋದಿಲ್ಲ. ನಮ್ಮ ಲ್ಯಾಶಸ್ಗೆ ಮಸ್ಕರಾನ ಅಪ್ಲೈ ಮಾಡೋದ್ರಿಂದ ನಮ್ಮ ಕಣ್ಣುಗಳು ಕೂಡ ದೊಡ್ಡದಾಗಿ ಕಾಣೋದಿಕ್ಕೆ ಹೆಲ್ಪ್ ಆಗತ್ತೆ. ಸಣ್ಣದಾದ ಕಣ್ಣುಗಳನ್ನ ಹೇಗೆ ದೊಡ್ಡದಾಗಿ ಬ್ಯೂಟಿಫುಲ್ ಆಗಿ ಮಾಡ್ಕೋಬಹುದು ಅಂತ ಹೇಳಿ ನನ್ನ ಚಾನಲ್ ಅಲ್ಲಿ ಒಂದು ವಿಡಿಯೋ ಇದೆ, ಅದನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ನೀವಿಲ್ಲಿ ನೋಡ್ತಿರೋ ಹಾಗೆ ಕಣ್ಣುಗಳು ಎಷ್ಟು ಬೋಲ್ಡ್ ಆಗಿ ಅದೇ ರೀತಿ ಲ್ಯಾಶಸ್ ಬಂದು ಎಷ್ಟು ಥಿಕ್ ಅಂಡ್ ಲಾಂಗ್ ಆಗಿ ಕಾಣಿಸ್ತಾ ಇದೆ ಅಂತ ನೀವಿಲ್ಲಿ ನೋಡಬಹುದು. ಮಸ್ಕರನ್ನ ಹಚ್ಚೋಕ್ಕಿಂತ ಮುಂಚೆ ಹಾಗೆ ಹಚ್ಚಾದ ನಂತರ ನೀವಿಲ್ಲಿ ಡಿಫ್ರೆನ್ಸ್ ಅನ್ನ ನೋಡಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಫಾಲ್ಸ್ ಲ್ಯಾಶಸ್ ಅನ್ನ ಯೂಸ್ ಮಾಡ್ದಲೇ ಹೇಗೆ ನಮ್ಮ ಲ್ಯಾಶಸ್ ಅನ್ನ ತಿಕ್ಕಾಗಿ ಮಾಡ್ಕೋಬಹುದು ಅಂತ ಹೇಳಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.